ಬೀರೋಕ್ಕೆ ಅಂತ ಹೋದರೆ ಇಡೀ ಊರಿಗೆ ಎಳ್ಳು ಬೆಲ್ಲನ ಬೀರ್ಬಿಟ್ಟು ಬರ್ತಾಯಿದ್ರು. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಸಿಟಿ ಲೆವೆಲಲ್ಲಿ ಬಂದಾಗ ಅಕ್ಕಪಕ್ಕದ ಮನೆಗಳಿಗೆ ಕೊಟ್ಟರೆ ಸಾಕು ಅನ್ನೋಷ್ಟು ಮಟ್ಟಿಗೆ ಬಂದುಬಿಟ್ಟಿದೆ. ಸೊ ಈ ಒಂದು ಹಬ್ಬನ ನಮ್ಮ ಮಕ್ಳುಗಳು ಕೂಡ ಆಚರಣೆ ಮಾಡಬೇಕು. ಬೀರೋದು ಅಂದರೆ ಏನು ಅನ್ನೋದು ಒಂದು ಅರ್ಥ ಆಗಬೇಕು ಅಂದರೆ ಪ್ರತಿಯೊಂದು ನಮ್ಮ ಹಬ್ಬಗಳನ್ನ ಸಾಂಪ್ರದಾಯಿಕವಾಗಿ ಯಾವ ರೀತಿ ಆಚರಣೆ ಮಾಡೋದು ಅನ್ನೋದನ್ನು ಮಕ್ಕಳಿಗೆ ಹೇಳಿಕೊಡ್ಬೇಕು. ಸೊ ಅದರಿಂದ ನೆಕ್ಸ್ಟ್ ಫ್ಯೂಚರಲ್ಲಿ ಹಬ್ಬ ಆಚರಣೆ ಮಾಡೋದು ಯಾವ ರೀತಿ ನನ್ನ ಮಕ್ಕಳಿಗೆ ಗೊತ್ತಾಗುತ್ತೆ. ಸೊ ಹಾಗೆ ಹಬ್ಬದ್ದು ಕೆಲಸ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಕೂಡ ಮುಗಿಸ್ಕೊಂಡು ಮಧ್ಯಾಹ್ನದ ಊಟಕ್ಕೆ ರೊಟ್ಟಿ ಮತ್ತು ಪಲ್ಯನ ಮಾಡ್ಕೊಂಡಿದ್ವಿ. ನಂತರ ಬೀರೋದಕ್ಕೆ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಗಮ್ಮೆಂಗೆ 6 ಮೇಲೆ ಬೀರೋದಕ್ಕೆ ಕರ್ಕೊಂಡು ಹೋಗಿದ್ದೆ. ಶುರು ಮಾಡಿದ್ದು ಲೇಟ್ ಆಗಿದ್ದರಿಂದ 9 ಆಯಿತು. ಎಲ್ಲ ಕಂಪ್ಲೀಟಾಗಿ ಬಿಡಿಸಿ ಕರ್ಕೊಂಡು ಮನೆಗೆ ಬರೋಷ್ಟರೊಳಗೆ. ಎಸ್ಪೆಷಲಿ ಹೆಣ್ಮಕ್ಳು ಇದ್ದ ಮನೇಲಿ ಸಂಕ್ರಾಂತಿ ಹಬ್ಬ ಅಂದರೆ ಏನೋ ಒಂಥರ ಖುಷಿ. ಮಕ್ಕಳನ್ನ ಚೆನ್ನಾಗಿ ರೆಡಿ ಮಾಡಿ ಎಲ್ಲರ ಮನೆಗೂ ಕರ್ಕೊಂಡೋಗಿ ಬೀರಿಸೋದೇ ಒಂದು ಖುಷಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.